ಎಲ್ಲರೂ ಹೇಳ್ತಾರ ರೈತ ಪಾಪ ಪಾಪ ಪಾಪ. ಎಲ್ಲಿತನ ಪಾಪ ರೈತ? ಯಾಕಂದರೆ ಇವತ್ತು ವಿಶ್ವದಲ್ಲಿ ರೈತ ಉತ್ಪಾದನೆ ಮಾಡುವಂಥ ಆಹಾರದ ಸ್ಥಾನದಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಆಮೇಲೆ ಹಾಲು ಉತ್ಪಾದನೆಯಲ್ಲಿ ಭಾರತ 1ನೇ ಸ್ಥಾನದಲ್ಲಿದೆ. ಅದರ ಅರ್ಥ ನಾವು ರೈತರು ಭಾಳ ಕೆಲಸ ಮಾಡಕತ್ತೀವಿ, ನಾವು ಭಾಳ ದುಡಿಯಾಕತ್ತೀವಿ. ಆದ್ರೆ ನಮ್ಮ ಸ್ಥಾನ ಎಲ್ಲೈತಿ? ನಾವು ಮ್ಯಾಲಿಂದೂ ನಂಬರ್ 1 ಒಳಗಿಲ್ಲ, ಕೆಳಗಿಂದೂ ನಂಬರ್ 1 ಒಳಗಿಲ್ಲ. ನಮಗೆ ಸ್ಥಾನನೇ ಇಲ್ಲ. ಅಂಥ ಸ್ಥಾನ ಇರಲಾರದ ರೈತರ ಬದುಕು ಇವತ್ತು ಮುಳುಗ್ಲಿಕ್ಕತ್ತದ. ಇವತ್ತು ನಾನು ರೈತರ ಬಗ್ಗೆ ಮಾತಾಡ್ಲಿಕ್ಕತ್ತೀನಂದ್ರೆ ನಾನು ರೈತ ಈ ಹೊಲ ಮನೆ ಬಗ್ಗೆ ನನಗೇನೂ ಗೊತ್ತಿದ್ದಿದ್ದಿಲ್ಲ ಮೊದಲು ತವ್ರ ಮನೆಯೊಳಗಿದ್ದಾಗ. ಯಾಕಂದ್ರೆ ನಾನು ಓದಿದ್ದು ಎಂಜಿನಿಯರಿಂಗ್ ಮುಗಿಸಿದ್ದು. ನನಗೆ ಮದುವೆ ಮಾಡಿ ಕೊಟ್ಟಿದ್ದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಕವಿತಾಳ್ ಅಂತ ಒಂದು ಸಣ್ಣ ಹಳ್ಳಿಗೆ ಮದುವೆ ಮಾಡಿ ಕೊಟ್ಟರು. ನನ್ನ ಪೋಸ್ಟ್ ಗ್ರಾಜುಯೇಷನ್ ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಮುಗಿಸಿದೆ. ಭಾಳ ಶಾಣಕ್ಕಿದ್ದೆ, ಓದೋದ್ರೊಳಗೆ ಎಂಥ ಪ್ರೋಗ್ರಾಮ್ ಕೊಟ್ಟರು ಬರೀತಿದ್ದೆ, ಪ್ರೊಜೆಕ್ಟ್ ವರ್ಕ್ಸ್ನು ಭಾಳ ಚೆನ್ನಾಗಿ ಮಾಡ್ತಿದ್ದೆ. ಒಂದು ಕಾನ್ಫಿಡೆನ್ಸ್ ಇತ್ತು, ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ತೀನಿ ಇಂಜಿನಿಯರ್ ಆಗಿ ಅಂತ. ಆದ್ರೆ ಗಂಡನ ಮನೆಯೊಳಗೆ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋ ಅವಕಾಶ ಇದ್ದಿಲ್ಲ. ಅದಕ್ಕೆ ನನಗೆ ಕೆಲಸಕ್ಕೆ ಕಳಿಸ್ಲಿಲ್ಲ. ನೀನೇನಾದರೂ ಮಾಡ್ಬೇಕಂದ್ರೆ ಹೊಲ ಮನೆಯೊಳಗೆ ಏನಾದರೂ ಮಾಡಂಥೇಳಿ ಒಂದು ದೊಡ್ಡ ಚಾಲೆಂಜ್ ಕೊಟ್ಬಿಟ್ರು ನಮ್ಮ ಗಂಡ. ಯಾಕಂದ್ರೆ ನಾನು ನಮ್ಮ ತಂದೆ ತಾಯಿ ವಿರುದ್ಧ ಹೋಗಿ ನಿನಗೆ ಕೆಲಸಕ್ಕೆ ಕಳಿಸ್ಲಿಕ್ಕೆ ಆಗಲ್ಲ, ನೀನೇನಾದರೂ ಮಾಡಿದಂದ್ರು ಒಂದು ಓದಿದ ಹುಡುಗಿ ಹೊಲ ಮನೆಯೊಳಗೆ ಕೆಲಸ ಮಾಡೋದಿಲ್ಲ ಅಂತಾರ, ನೀನಲ್ಲಿ ಮಾಡಿ ತೋರಿಸು ಅಂತಂದ್ರೆ ಮನಸ್ಸು ಒಪ್ಪಲಿಲ್ಲ. ಹೊರಗೆ ಬಂದು ನಮ್ಮ ಅವ್ವಗೆ ಒಂದು ಪ್ರಶ್ನೆ ಕೇಳಿದೆ, ನೀನೇನಾದರೂ ನನ್ನ ಜೊತೆ ಇರ್ತಿ ಅಂದ್ರೆ ನಾನು ಅದೇ ಬೆಂಗಳೂರೊಳಗೆ ನನಗೇನು ನೌಕರಿ ಬಂದಿದೆ ಅದನ್ನು ಮಾಡ್ಕೊಂಡು ಆರಾಮಿರ್ತೀನಿ. ಯಾಕಂದ್ರೆ ಹಳ್ಳ್ಯಾಗ ಇರೋಕೆ ಆಗೋಲ್ದು. ಯಾಕಂದರೆ ಧಾರವಾಡ ಸಿಟಿಯೊಳಗೆ ಹುಟ್ಟಿ ಒಂದೇ ಸಲ ಹಳ್ಳಿಯೊಳಗಿನ ಬದುಕಲಿಕ್ಕೆ, ಆಮೇಲೆ ಅಲ್ಲಿ ಜನಗಳ ಜೊತೆ ಅಡ್ಜಸ್ಟ್ ಆಗ್ಲಿಕ್ಕತ್ತಿದ್ದಿಲ್ಲ ನನಗೆ. ಆದರೆ ನಮ್ಮಮ್ಮ ಜೀವನದ ಸತ್ಯವನ್ನು 3 ಅಕ್ಷರಗಳಲ್ಲಿ ಹೇಳಿಬಿಟ್ರು. ಅದು ಕಟು ಸತ್ಯ, ಕಹಿ ಸತ್ಯ, ಆದರೆ ಸತ್ಯ ಆಗಿತ್ತು. ಕೊಟ್ಟ ಹೆಣ್ಣು ಕುಲುಕು ಹೊರಗ ಅಂತ. ಇನ್ನು ನಿನ್ನ ಜೀವನದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ಇರುವುದು ನಿನ್ನ ಅತ್ತೆ ಮಾವನಿಗೆ, ನಿನ್ನ ಗಂಡನಿಗಷ್ಟೇ. ನೀನು ಅವ್ರು ಹೇಳ್ದಂಗೆ ಕೇಳಿದ್ರಷ್ಟೇ ನಾವಿಲ್ಲಿ ತವ್ರ ಮನೆಯೊಳಗೆ ಸಮಾಜ ನಮಗೆ ಬದುಕಲಿಕ್ಕೆ ಬಿಡ್ತದೆ. ನೀನಲ್ಲೇ ಸಂಸಾರ ಮುರ್ಕೊಂಡು ಇಲ್ಲಿ ಬಂದೆ ಅಂದ್ರೆ ನಮಗೂ ಚುಚ್ಚಿ ಮಾತಾಡ್ತದೆ. ಅದಕ್ಕೆ ಎಷ್ಟೊತ್ತಾದರೂ ನೀನಲ್ಲೇ ಇದ್ದು ಬದುಕಿ ತೋರಿಸಿ ನಮ್ಮ ಮನೆದ ಹೆಸರು ನಿನ್ನ ಗಂಡನ ಮನೆ ಹೆಸರು ಎರಡೂ ತೊಗೊಂಬರ್ಬೇಕಂತ ನಮ್ಮಮ್ಮ ನನಗೆ ಸಣ್ಣ ಇದ್ದಾಗನ ಆ ಪಾಠ ಹೇಳಿಬಿಟ್ರು. ಯಾಕಂದ್ರೆ ನನ್ನ ಮದುವೆಯಾಗಿ 24 ವರ್ಷ ಆಯಿತು. ಆದರೆ ನಮ್ಮಮ್ಮ ಹೇಳಿದ್ದ ಮಾತು ಇವತ್ತು ನನಗಿಲ್ಲಿ ತಂದು ನಿಂದಿರ್ಸದ. ಅದಕ್ಕೆ ಒಂದು ಹೆಣ್ಮಗಳ ಇಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಒಳಗೆ ಇಷ್ಟು ಮಂದಿ ಎದುರಿಗೆ ಮಾತಾಡ್ಲಿಕ್ಕೆ ಕಾರಣ ಆಗ್ತದ 2 ಕುಟುಂಬ, ಒಂದು ತವ್ರ ಮನೆಯ ಸಂಸ್ಕಾರ, ಇನ್ನೂ ಒಂದು ಗಂಡನ ಮನೆಯ ಸಹಕಾರ. ಇವೆರಡಿದ್ರಷ್ಟೇ ಒಂದು ಹೆಣ್ಮಗಳು ಈ ಸ್ಥಾನಕ್ಕೆ ಅರ್ಹಳಾಗ್ತಾಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಟು ಈ ಪುಣ್ಯ ಕ್ಷೇತ್ರದಲ್ಲಿ ಆ 2 ಮನೆತನಕ್ಕೆ ಹೊಸ್ತಿಲಿಕ್ಕೆ ನಾನು ಬಗ್ಗಿ ನಮಸ್ಕಾರಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಹೇಳಿದೆ, ಇವತ್ತು ರೈತರು ನಾವು ಮುಂಜಾನೆ ಹಾಲೇ ಚಾಲು ಮಾಡ್ತೀವಿ. ನಮ್ಮ ರೈತ ಒಂದು 8-10 ಗಂಟೆ ಮೇವು ತಗೊಂಡು ಬಂದು ಒಂದು 8-10 ಪುಟ್ಟಿ ಹೆಂಡಿ ಕಸ ಬಳದ ಮೇಲೆ ಬಿಳಿ ಹಾಲು ಬರ್ತದೆ. ಹಂಗೆ ಹೋಗಿ ಹಾಲು ಹಿಂಡಕ್ಕೆ ಹೋದ್ರೆ ಒದ್ದ ಬಿಡ್ತೈತಿ, ಎಮ್ಮೆ ಆಗಲಿ ಆಕಳಾಗಲಿ. ಆದರೆ ಎಲ್ರಿಗೇನು ಬೇಕು? ಬಿಳಿ ಹಾಲು ಬೇಕು. ಹೆಂಡಿ ವಾಸನೆ ಅಂದ್ರೆ ಮೂಗು ಮುಚ್ಕೊತಾರೆ. ಒಂದು ಬಿಟ್ಟು 2 ಗಂಟೆ ಮೇವು ತೊಗೊಂಬ ಅಂದ್ರೆ ಓಡೆ ಹೋಗ್ತಾರೆ ಆಳು ಮಕ್ಳು. ಅದಕ್ಕೆ ನಾನೇನು ಹೇಳ್ತೀನಿ, ಎಲ್ಲಿ ತನಕ ನಮ್ಮ ಕೆಲಸ ನಾವು ಮಾಡೋದು ಕಲಿಯೋದಿಲ್ಲ, ನಮಗೆ ಜೀವನ ವಜ್ಜೆ ಆಗ್ಲಿಕ್ಕೆ ಅನಿಸ್ಲಿಕ್ಕೆ ಬಿಡ್ತದೆ. ಇದ್ರ ಆದಮೇಲೆ ಮಧ್ಯಾಹ್ನ ದಿನ ಅನ್ನ ಸಾರು ನಾವು ಮಾತಾಡ್ಬೇಕಂದ್ರೆ ಒಂದು ಅಕ್ಕಿ ಆಗಲಿ ಬ್ಯಾಳೆ ಆಗಲಿ ರೈತ ರೆಡಿ ಮಾಡ್ಬೇಕಂದ್ರೆ ಮಿನಿಮಮ್ 4-6 ತಿಂಗಳು ಬೇಕು. ಅವಾಗಷ್ಟೇ ಅಕ್ಕಿ ಬೇಳೆ ರೆಡಿ ಆಗ್ತದೆ. ಅದನ್ನು ಬೇರೆ ಯಾ ಕಂಪ್ಯೂಟರ್ ಇಂಜಿನಿಯರ್ ಅಥವಾ ಡಾಕ್ಟರ್ ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಎತ್ತು ಹೂಡಿ ಗಳೆವು ಹಾಕಿ ಕೂರ್ಗಿ ಹಾಕಿ ಅದ್ರೊಳಗೆ ಕಾಳು ಹಾಕಿ ನಾವು ಹೆಣ್ಮಕ್ಳು ಹೋಗಿ ಕಣ ಮಾಡಿದಾಗೆ ಅಲ್ಲಿ ಒಂದು 10 ಚೀಲ ಕಡಲೆ ಆಗಲಿ ಶೇಂಗಾ ಆಗಲಿ ನಮ್ಮ ಜೋಳ ಆಗಲಿ ಭತ್ತ ಆಗಲಿ ಸಜ್ಜೆ ಆಗಲಿ ಎಲ್ಲ ಬರೋದು. ಅದಕ್ಕೆ ಇವತ್ತಂಥ ರೈತ ಮುಳುಗ್ಲಿಕ್ಕತ್ತಾನ. ಯಾರು ಹಿಡ್ಕೊಳ್ಳೋರಿಲ್ಲ ಅವನಿಗೆ. ಎಲ್ಲಿ ತನ ಅವನು ಹಿಂಗೆ ಮುಳುಗೋದು? ಎಲ್ಲಿ ತನ ಅವನು ಈ ಪರಿಸ್ಥಿತಿ ಈ ಥರನೇ ಇರೋದು? ಅದಕ್ಕೆ ನಾನು ಇವತ್ತು ಹೊಲ ಮನೆಯೊಳಗೆ ಏನೂ ಗೊತ್ತಿರಲಾರ್ದಕ್ಕೆ ನನಗೆ ಹೊಲ ಮನೆ ಮಾಡಂತೇಳಿ ನಮ್ಮ ಮನೆಯಾಗ ಹೇಳಿದ್ಮೇಲೆ, ನಮ್ಮದು ಧಾರವಾಡ ಟೆಂಪ್ರೇಚರ್ ಬರೀ 32-35, ರಾಯಚೂರು ಟೆಂಪ್ರೇಚರ್ 45. ಬರೀ ಮನ್ಯಾಗ 4 ಸಲ ಚಕ್ರ ಬಂದು ಬಿದ್ದಿದ್ದೆ ನಾನು, ಆ ಬಿಸಿಲು ತಡ್ಕೊಳ್ಳಾರ್ದು.
ಆದರೆ ಅದು ನಾನು ಕೊಟ್ಟಂಥ ಹೊಲ ಬರೀ ಕಲ್ಲಿನ ಕುಂಪಿ ಆಗಿತ್ತು, ಬರೀ ಗುಡ್ಡ ಇತ್ತದು, ಅಲ್ಲೇನು ಬೆಳೀತಿದ್ದಿಲ್ಲ, ಅರ್ಧ ಚೀಲ ಸಜ್ಜಿನೂ ಬರ್ತಿದ್ದಿಲ್ಲ, ಸೌಳು ಮಣ್ಣಿತ್ತದು. ಆ ಕಲ್ಲು ತೆಗಿಬೇಕಂದ್ರೆ 4-5 ವರ್ಷ ಕಲ್ಲು ತೆಗಿಯಾಕ ಸರಿ ಹೋಗ್ಬಿಟ್ವಿ ನಾವು, ಯಾಕಂದ್ರೆ ಭಾಳ ದೊಡ್ಡ ದೊಡ್ಡ ಕಲ್ಲಿದ್ದು. ಆಮೇಲೆ ನಾನು ಒಂದು ಮಧ್ಯಮ ವರ್ಗದ ಸಾಧಾರಣ ಮಹಿಳೆ ಆಗಿದ್ದೆ, ನನಗೆ ಆ ಹೊಲ ಮನೆಯೊಳಗೆ ಏನೂ ಕೆಲಸ ಬರ್ತಿದ್ದಿಲ್ಲ, ತೆಗೆದು ಕೈಯೆಲ್ಲ ತೂತು ಬಿದ್ದುಬಿಟ್ಟಿದ್ದು, ಊಟ ಮಾಡಲಿಕ್ಕೂ ಆಗ್ತಿದ್ದಿಲ್ಲ. ಆದ್ರೆ ನಾನು ಸೋಲು ಒಪ್ಪಿಲ್ಲ. ನಾನು ಅದನ್ನೆಲ್ಲ ಕಲ್ಲು ತೆಗೆದು ಆ ನೆಲವನ್ನೆಲ್ಲ ಪ್ಯಾರಲಲ್ ಅಂದರೆ ಸಮತಟ್ಟಾಗಿ ಮಾಡಿ ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾನು ರೆಡಿ ಮಾಡುವಂಥ ಪ್ರಯತ್ನ ಮಾಡಿದೆ. ಅದಾದಮೇಲೆ ನನಗೆ ಮತ್ತೊಂದು ಸಮಸ್ಯೆ ಬಂದಿದ್ದು ನೀರು ನನಗೆ ಸಿಗಲಿಲ್ಲ. ಯಾಕಂದರೆ ಈಗ ಇಲ್ಲಿಂದ ಬರಾಕತ್ತೀನಿ, ನಿಮ್ಮ 5 ಕೈ ತುಪ್ಪದೊಳಗದಾವು, ದೇವ್ರು ನಿಮಗೆ ನೀರು ಭಾಳ ಕೊಟ್ಟು ಬಿಟ್ಟಾನ, ಎಲ್ಲಿ ನೋಡ್ದಲ್ಲಿ ಹಸಿರೈತಿ. ಆದರೆ ನಮ್ಮ ಭಾಗದಲ್ಲಿ ನೀರಿಲ್ಲ. ನಮಗೆ 4-5 ವರ್ಷಕ್ಕೊಮ್ಮೆ ಮಳೆ ಬರುವುದು. ಆಮೇಲೆ ಬೋರ್ ಒಳಗೆ ನಾನು ಎಷ್ಟು ಬೋರ್ ಹಾಕಿದ್ರು ನನ್ನ ನೀರು ಬಿದ್ದಿಲ್ಲ. ನನ್ನ ಗಂಡ 6 ಬೋರ್ ತನ ನನ್ನ ಜೊತೆ ಇದ್ದರು, ಹೆಲ್ಪ್ ಮಾಡಿದರು, ದುಡ್ಡು ತೊಗೊಂಬಂದು ಹಾಕಿದ್ರು. ಆಮೇಲೆ 6 ಬೋರ್ ಆದಮೇಲೆ ಹಿಂದೆ ಸರ್ಕೊಂಡ್ಬಿಟ್ರೆ ನನ್ನ ಕೈಲಿ ಆಗೋದಿಲ್ಲ, ನನ್ನ ಕೈಯಾಗ ರೊಕ್ಕಿಲ್ಲ ಅಂತ. ಆದರೆ ನಾನು ಹಿಂದೆ ಸರಿಲಿಲ್ಲ. ಯಾಕಂದರೆ ನನ್ನ ಗಂಡ ನನ್ನ ಮನಸ್ಸಲ್ಲಿ ಒಂದು ಕಿಡಿ ಹೊತ್ತಿಸಿದ್ರು. ಆ ಕಿಡಿ ಜ್ಯೋತಿಯಾಗಿ 2 ಮನೆ ಬೆಳಗಬೇಕಿತ್ತು, ಒಂದು ಗಂಡನ ಮನೆ, ಒಂದು ತವ್ರ ಮನೆ. ಅದಕ್ಕೆ ನಾನು ನಮ್ಮಮ್ಮ ಕೊಟ್ಟಿದ್ದೆಲ್ಲ ಬಂಗಾರ ಈ ಹೊಲ ಮನೆಗೆ ಹಾಕಿಬಿಟ್ಟೆ. 12 ಬೋರ್ ಆದರೂ ನಂಗೆ ನೀರು ಬೀಳಲಿಲ್ಲ. ಲಾಸ್ಟಿಗೆ ಕೈ ಒಳಗೆ 2 ಬಳಿ ಅಷ್ಟೇ ಉಳಿದಿದ್ದು. ಸಾಯಂಕಾಲ 6 ಗಂಟೆ ಆಗಿತ್ತು. ನಾ 2 ಬಳಿ ತೆಗೆದು ನನ್ನ ಗಂಡನಿಗೆ ಕೊಟ್ಟೆ. ಹೋಗ್ರಿ ಇದನ್ನು ಮಾರಿ ಕಡೆ ಪ್ರಯತ್ನ ಮಾಡಮಂದಾಗ ನನ್ನ ಗಂಡ ಬೇಡ, ಎಲ್ಲ ಮುಗಿದು ಬಿಟ್ಟದವು, 2 ಬೆಳೆ ಅದಾವು, ಅವು ಇಟ್ಕೋ ಅಂತ. ನಾನಂದೆ, ನೀವು ನನಗೆ ಕೊಟ್ಟಂಥ ಚಾಲೆಂಜ್ ಮುಂದೆ ಅಂಥ 1000 ಬಳಿ ಹಾಕ್ತೀನಿ, ಆದರೆ ನಾನು ಒಂದು ಹೆಣ್ಮಗಳ ಮಾಡೋದಿಲ್ಲ ಅಂತ ಅನಿಸ್ಕೊಳ್ಳೋದಿಲ್ಲ. ಇದ್ರೊಳಗೆ ನಾನು ಮಾಡಿ ತೋರಿಸ್ತೀನಿ. ಒಂದು ಓದಿದ ಹುಡುಗಿನೂ ಹೊಲ ಮನೆ ಮಾಡ್ಬೋದು ಅಂತ ನೀವು ನನಗೇನು ಚಾಲೆಂಜ್ ಕೊಟ್ಟಿರಿ, ಅದನ್ನು ನಾನು ಪ್ರೂವ್ ಮಾಡಬೇಕಂತ ಅದನ್ನು ಮಾರ್ಕೊಂಬರಕ್ಕೆ ಕಳಿಸಿದೆ. ಈಗ ಬಂಗಾರ 40,000 ರೂಪಾಯಿಗೆ ತೊಲಿ ಆಗ್ಯದ. ಅವಾಗ 6,200 ರೂಪಾಯಿ ಇತ್ತು. ನನಗೆ 24,000 ರೂಪಾಯಿ ಬಂತು. ಒಂದು ಬಳಿ 2 ತೊಲಿವಿದ್ದವು. ಮುಂಜಾನೆ 6:00 ಬೋರ್ ಗಾಡಿ ಬಂತು. ನಾನು ನಡಬರಕ್ಕೆ ನಾನು ಹೊಲದಾಗ ಹೋಗಿ ಮಣ್ಣು ಗಟ್ಟಿ ಹಿಡ್ಕೊಂಡು ಅಳಾಕತ್ಬಿಟ್ಟಿದ್ದೆ. ಭೂಮಿ ತಾಯಿ, ಇವತ್ತು ನಾನು ಸೋತ್ರ ಅದು ನನ್ನ ಸೋಲಲ್ಲ, ಅದು ನಿನ್ನ ಸೋಲಾಗ್ತದೆ. ಯಾಕಂದ್ರೆ ನೀನು ಒಂದು ಹೆಣ್ಮಗಳದಿ. ಇವತ್ತು ನನಗೆ ನೀರು ಬೀಳಲಿಲ್ಲ ಅಂದ್ರೆ ಮತ್ತೆ 4 ಗೋಡೆಗಳ ನಡಬರ್ಕ್ ನಾನು ಮತ್ತೆ ಹಾಗೆ ಕುಂದಿರ್ಬೇಕಾಗ್ತದೆ. ಹೆಂಗಾದರೂ ಮಾಡಿ ಇವತ್ತು ಕಳ್ಕೊಳಕ್ಕೆ ನನ್ನ ಕಡೆ ಏನೂ ಇಲ್ಲಿನೂ ಇಲ್ಲ, ಎಲ್ಲ ಕಳ್ಕೊಂಬಿಟ್ಟೆ ನಾನು. ಈ 2 ಬಳಿ ಅಷ್ಟೇ ಉಳಿದಿದ್ದು, ಅದು ಮಾರಿಬಿಟ್ಟೀನಿ. ಹೆಂಗಾದರೂ ಮಾಡಿ ನೀ ನಂಗೆ ನೀರು ಕೊಡ್ಬೇಕಂತ ನಡಬರ್ಕ್ ನಾನು ಹೊಲದೊಳಗೆ ಹೋಗಿ ನನ್ನ ಏನು ಸಿಟ್ಟು, ನನ್ನ ಏನು ಜಿಗುಪ್ಸೆ ಇತ್ತು ಅದೆಲ್ಲ ಮಣ್ಣು ಮೇಲೆ ತೆಗಿಯಾಕತ್ತಿದ್ದೆ ನಾನು. 8:00 ನಮ್ಮ ಮನೆಯವರು ನನ್ನ ಆಳ ಮನುಷ್ಯ ಬಂದರು. 1.5 ಇಂಚ್ ನೀರು ಬಿದ್ದದಂತ ಸೌಕಾಶ ಕೈ ಕೆಳಗಿಟ್ಟಾಗ ಮಣ್ಣನ್ನು ನಾನು ಬಿಡಬೇಕಂದ್ರೂ ಮಣ್ಣು ನನ್ನ ಕೈ ಬಿಟ್ಟಿದ್ದಿಲ್ಲ. ನನ್ನ ಕೈ ಒಳಗೆ ಮಣ್ಣು ಹಾಗೆ ಇತ್ತು. ಅವಾಗ ನಾನು ವಿಚಾರ ಮಾಡಿದೆ, ಯಾರು ನನ್ನ ಕೈ ಹಿಡ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ, ಆ ಭೂಮಿ ತಾಯಿ ಮಾತ್ರ ನನ್ನ ಕೈ ಬಿಡುವುದಿಲ್ಲ ಅಂತ ನಾನು ನನ್ನ ಪ್ರಯತ್ನವನ್ನು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗ ಅವಾಗ ಯಾರೂ ದಾಳಿಂಬೆ ಮಾಡಿದ್ದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, 8 ಎಕರೆ 10 ಗುಂಟೆಯಲ್ಲಿ ನಾನು ಮಾಡಿದ್ದ ಫಸ್ಟ್ ಬೆಳೆ ದಾಳಿಂಬೆ ನಾನು ಮಾಡಿದ್ದು. ಅವಾಗ ರೇಟ್ ಚಲೋ ಸಿಕ್ತು, 63 ರೂಪಾಯಿ ಸಿಕ್ತು 1ನೇ ಬೆಳೆ. 2ನೇ ಬೆಳೆ 112 ರೂಪಾಯಿ ಸಿಕ್ತು. 3ನೇ ಬೆಳೆ 143 ರೂಪಾಯಿ ಸಿಕ್ತು. 5ನೇ ಬೆಳೆ 180 ರೂಪಾಯಿ ಸಿಕ್ತು. ಅದು ಎಕ್ಸ್ಪೋರ್ಟ್ ಅಂದರೆ ಬೇರೆ ದೇಶಕ್ಕೆ ಹೋಗಿತ್ತು. ಅದು ಅಷ್ಟು ಚೆನ್ನಾಗಿ ನಾನು ಬೆಳೆದಿದ್ದೆ. ಹೊಲ ಮನೆಯೊಳಗೆ ಸ್ವಲ್ಪ ಕೆಲಸ ಮಾಡೋದನ್ನು ಕಲ್ತಿದ್ದೆ. ಇನ್ನು 7ನೇ ಬೆಳೆಗೆ 180 ರೂಪಾಯಿ ಕೆಜಿ ನನಗೆ ಬಂದಾಗ ನನ್ನ ಕೈ ಒಳಗೆ ಬಂದಂಥ ದುಡ್ಡು 23 ಲಕ್ಷ ರೂಪಾಯಿ ಬಂದಿತ್ತು. 23 ಲಕ್ಷ ರೂಪಾಯಿ ಕೈ ಒಳಗೆ ಬಂದ ಮೇಲೆ ಸಂತೋಷವಾಗಿದ್ದೆ. ಮುಂದಿನ ಬೆಳೆಗೆ 50 ಲಕ್ಷ ರೂಪಾಯಿ ತೆಗಿತೀನಿ ಅನ್ನುವಂಥ ಒಂದು ಶಕ್ತಿ, ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಬಂದಿತ್ತು. ಆದರೆ ನಾನು ಎಲ್ಲ ರೊಕ್ಕ ಖರ್ಚು ಮಾಡಿದೆ. 23 ಲಕ್ಷನ ಹೊರಗಿಂದೂ ಸ್ವಲ್ಪ ಸಾಲ ಮಾಡಿದೆ, ಇನ್ನೂ ಚಲೋ ಬೆಳೆ ತೆಗಿಬೇಕಂತ. ಗೊಬ್ಬರದ ಅಂಗಡಿ ಒಳಗೆ ಅಲ್ಲೇ ಇಲ್ಲೇ ಭಾಳಷ್ಟು ಸಾಲ ಮಾಡಿ ನನ್ನ 7ನೇ ಬೆಳೆಗೆ ನಾನು ಕೈ ಹಾಕಿದ್ದೆ, 50 ಲಕ್ಷ ರೂಪಾಯಿ ತೆಗಿತೀನಂತ. ಆದರೆ 9 ಲೋಡ್ ಗಾಡಿ ಹಣ್ಣು ಬ್ಯಾಂಗ್ಳೂರು ಮಾರ್ಕೆಟ್ದಿಂದ ರಿಜೆಕ್ಟ್ ಆಗಿ ವಾಪಸ್ ಬಂದುಬಿಡ್ತು. ಯಾಕಂದರೆ ದಾಳಿಂಬೆಗೆ ಚುಕ್ಕೆ ಮತ್ತು ಸೀಲ್ಡ್ ರೋಗ ಬರ್ತದೆ. ಅದಕ್ಕೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಡಿಸೀಸ್ ಅಂತ ಕರೀತಾರೆ. ಆ ರೋಗ ಬಂದರೆ ಅದಕ್ಕೆ ಔಷಧ ಇಲ್ಲ, ಆ ಗಿಡನ ಕಿತ್ತಿ ಒಗಿಬೇಕು. ದೊಡ್ಡದೊಂದು ಗುಡ್ಡದ ಮೇಲಿಂದ ದಪ್ಪಂತ ಕೆಳಗೆ ಒಗದಂಗಾಗಿತ್ತು ನನ್ನ ಹಣೆ ಬರ. ಕೆಳಗೆ ಒಗದಾಗ ಕಾಲಷ್ಟು ಮುರಿದ್ರೂ ಮೇಲೆ ಎದ್ದೇಳ್ತಿದ್ದೆ, ಆದರೆ ಸೊಂಟ ಮುರಿದು ಹೋಗಿತ್ತು. ಸೊಂಟ ಮುರಿದವ್ರು ಮೇಲೆ ಎದ್ದೇಳೋದು ಅಷ್ಟು ಸರಳ ಇಲ್ಲ. ಆಮೇಲೆ ಎಲ್ಲರೂ ಗೆದ್ದೆತ್ತಿನ ಬಾಲ ಹಿಡಿತಾರೆ, ಬಿದ್ದೆತ್ತಿಗೆ ಎಲ್ಲರೂ ಕಲ್ಲೆಟ್ಟು ಹೊಡಿತಾರೆ. ಯಾಕಂದ್ರೆ ಆ ಎತ್ತಿಗೆ ಓಡಾಕ್ ಬರ್ತಿರೋದಿಲ್ಲ. ನನ್ನ ಪರಿಸ್ಥಿತಿ
ಹಾಗೆ ಆಗಿತ್ತು. ಯಾವಾಗ ನಾನು 23 ಲಕ್ಷ ರೂಪಾಯಿ ಗಳಿಸಿದ್ದೆ, ಗೊಬ್ಬರದ ಅಂಗಡಿಯವ್ರ ಮನೆಗೆ ಬಂದಿದ್ದಿಲ್ಲ. ಯಾವಾಗ 23 ಲಕ್ಷ ರೂಪಾಯಿ ಲಾಸ್ ಆಗಿ ಕೈಯಾಗ 1 ಲಕ್ಷ ರೂಪಾಯಿ ಇತ್ತು, ರಾತ್ರೋರಾತ್ರಿ ಫೋನ್ ಹಚ್ಚಾಕತ್ಬಿಟ್ರೆ ನಮ್ಗೆ ಬಡ್ಡಿ ಬೇಕು, ಚಕ್ರ ಬಡ್ಡಿ ಬೇಕು, ನಮ್ಗೆ ರೊಕ್ಕ ಬೇಕಂತ. ಹೊರಗಿಂದೂ ಏನು ತೊಗೊಂಬಂದಿದ್ದೆ ಅವರು ಕಿರಿಕಿರಿ ಇಡಾಕತ್ಬಿಟ್ರು. ಇನ್ನು ಮಂದಿ ಮಕ್ಕಳಂತೂ ಫೋನ್ ಮಾಡಾಕತ್ರ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ತಿದ್ರೆ, ಯಾಕಂದ್ರೆ ಏನಾದರೂ ಬೇಡ್ತಾರೇನ ಅಂತ. ಆಮೇಲೆ ಬಿದ್ದರು, ತವ್ರ ಮನೆಯೊಳಗೆ ಬಿದ್ದರೆ ತಂದೆ ತಾಯಿ ಒಂದೇನಾದರೂ ಮಾಡ್ತಿದ್ರ. ಆದ್ರೆ ನಾನು ಗಂಡನ ಮನೆಯೊಳಗೆ ಬಿದ್ದು ಬಿಟ್ಟಿದ್ದೆ. ಅಲ್ಲೇನಾಗ್ಬಿಡ್ತು, ಅದು ಇಶ್ಯೂ ಆಗ್ಬಿಡ್ತು. ನಾನು ಯಾವಾಗ ಲಕ್ಷ ಲಕ್ಷ ಗಳಿಸ್ತಿದ್ದೆ, ದುಡಿತಿದ್ದೆ, ಅವಾಗ ಎಲ್ಲರೂ ಬೆನ್ನು ತಟ್ಟಿದ್ರು. ನಾನು ಯಾವಾಗ ಬಿದ್ದೆ, ಆ ಹೆಣ್ಮಗಳ ಓದ್ಯಾಳ ಸುಮ್ಮನೆ ಮನೆ ಹಿಡ್ಕೊಂಡು ಸುಮ್ಮನೀರು ಅಂದ್ರೂ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಇದನ್ನು ಮಾಡಿ ನಮಗೂ ರೋಡಿಗೆ ತಂದು ಒಗೆದು ಬಿಟ್ಟಾಳಂತ ಹೆಂಗೆ ಬೇಕಾದಂಗೆ ಮಾತಾಡಕತ್ಬಿಟ್ರು. ಇವನ್ ನಾ ಹಾಲೊಳಗೆ ಬಂದರೂ ಎದ್ದು ಹೋಗ್ಬಿಡ್ತಿದ್ರು. ನಾನು ಊಟದ ತಟ್ಟಿ ತೊಗೊಂಡ್ರು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು. ನಾನು ಬಿದ್ದಿದ್ದೆ, ಆದ್ರೆ ನಾನೇನೇ ಅಪರಾಧ ಮಾಡೀನಿ ಹಂಗೆ ನನಗೆಲ್ಲರೂ ನೋಡಕತ್ಬಿಟ್ಟಿದ್ರು. 4 ಮಂದಿಯಾಗ ಹೋಗಿ ಕುಂತರೂ ಮಾತಾಡ್ತಿದ್ದಿಲ್ಲ ಯಾರು, ಯಾಕಂದ್ರೆ ನಾ ಲಾಸ್ ಅನುಭವಿಸಿ ಕೈ ಒಳಗೆ ಏನೂ ಇರಲಾರ್ದು ಬಂದು ನಿಂತಿದ್ದೆ. ಅಂಥ ಟೈಮ್ ಒಳಗೆ ಜಗತ್ತಿಗೆ ಸಮಾಜವನ್ನು ಎದುರಿಸ್ಲಿಕ್ಕೆ ನನಗೆ ಆಗಲಿಲ್ಲ. ಆ ಟೈಮ್ ಒಳಗೆ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ. ಇವತ್ತು ನಾನು ನಿಮ್ಮ ಮುಂದೆ ಬಂದು ಮಾತಾಡ್ಲಿಕ್ಕತ್ತೀನಂದ್ರೆ ಸಾವನ್ನು ಭಾಳ ಸಮೀಪದಿಂದ ನೋಡಿ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ. ಡಾಕ್ಟರ್ ನಾನು ಉಳಿಯೋದಿಲ್ಲ ಅಂದಿದ್ರೆ 5% ಚಾನ್ಸ್ ಇತ್ತು, ಉಳಿಯೋದಿಲ್ಲ ಅಂತ ಹೇಳಿದ್ರು. ಆದರೆ ಎಲ್ಲರೂ ಹೇಳ್ತಾರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅಂತ. ಆದರೆ ನನ್ನ ಹಿಂದಿದ್ದು ನನ್ನ ಗಂಡ. ನಾನು ಯಾವಾಗ ಹಾಸ್ಪಿಟ್ಲೈಸ್ ಆದೆ, ಡಾಕ್ಟರ್ ನಾನು ಉಳಿಯೋದಿಲ್ಲ ಅಂತ ಹೇಳಿದರು. ನನ್ನ ಗಂಡ ಪಾಪ ಹೊರಗಿಂದ ಸಾಲ ಮಾಡಿ ನನ್ನ ಜೀವ ಉಳಿಸ್ಕೊಂಡು ಬಂದರು. ನನ್ನ ತಾಯಿ ನನಗೆ ಜನ್ಮ ಕೊಟ್ಟಿದ್ರು, ಆದರೆ ನನ್ನ ಗಂಡ ನನಗೆ ಮರು ಜನ್ಮ ಕೊಟ್ಟರು. ಇವತ್ತು ನಾನೇನೇ ಅದೀನಿ ಅದು ನನ್ನ ಗಂಡನ ಸಲುವಾಗಿ. ನನ್ನ ಗಂಡ ನನ್ನ ತಾಯಿಯಾಗಿ ನನ್ನ ಕಣ್ಣೀರು ಒರೆಸಿದ್ರು. ನನ್ನ ತಂದೆಯಾಗಿ ನನಗೆ ಹೊರಗಿಂದ ಸಾಲ ತಗೊಂಡು ಬಂದು ಇವತ್ತು ನೀ ಬಿದ್ದಿ, ನಾಳೆ ನೀ ಮೇಲೆ ಎದ್ದೇಳತಿ. ಯಾರಿಗೆ ನಿನ್ನ ಮೇಲೆ ವಿಶ್ವಾಸ ಐತೋ ಇಲ್ಲೋ ನನಗೆ ಗೊತ್ತಿಲ್ಲ, ನಿನ್ನ ಮೇಲೆ ನನಗೆ ವಿಶ್ವಾಸ ಐತಿ. ನೀನೇನಾದರೂ ಮಾಡಿ ತೋರಿಸ್ತಿ ಅನ್ನುವಂಥ ಶಕ್ತಿ ನಿನ್ನಲ್ಲೈತಿ. ನೀನು ಮತ್ತೆ ಮೇಲೆ ಎದ್ದೇಳಬೇಕು ಅಂತ ನನ್ನ ಗಂಡ ನನ್ನ ಕೈ ಹಿಡಿದು ಮತ್ತೆ ನನಗೆ ನಡೆಸೋ ಪ್ರಯತ್ನ ಮಾಡಿದ್ರು. ಯಾವಾಗ ನನ್ನ ಕಟ್ಕೊಂಡು ಗಂಡನ ಕಣ್ಣಿನಲ್ಲಿ ನನ್ನ ತಂದೆ ತಾಯಿಯ ಪ್ರತಿಬಿಂಬವನ್ನು ನಾನು ನೋಡಿದೆ, ನನ್ನ ಗಂಡ ನನ್ನ ಮೇಲೆ ಇಟ್ಟಂಥ ವಿಶ್ವಾಸಕ್ಕೋಸ್ಕರ ಆದರೂ ನಾನು ಏನಾದರೂ ಮಾಡಿ ತೋರಿಸ್ಬೇಕಂತ ನಾನು ಮತ್ತೆ ಎದ್ದೆ. ಆವಾಗ ನಾನು ವಿಚಾರ ಮಾಡಿದೆ, ನಾನು ಯಾಕೆ ಬಿದ್ದೆ? ನಾ ದಾಳಂಬ್ರಿ ಒಂದನ್ನೇ ನಂಬಿದ್ದೆ, ಅದಕ್ಕೆ ಬಿದ್ದೆ. ನಾನು ಹೆಂಗೆ ಉರುಳಾಕೊಂಡು ಸತ್ತೆ? ಪ್ರಯತ್ನ ಮಾಡಿದೆ. ಹಂಗೆ ಪಾಪ ಎಲ್ಲ ರೈತರು ಲಾಸ್ ಆಗೋದಕ್ಕೆ ಉರುಳು ಹಾಕ್ಕೊಂಡು ಸಾಯ್ತಾರೆ. ಸುಮ್ಮನೆ ಯಾರು ಉರುಳು ಹಾಕ್ಕೊಂಡು ಸಾಯೋದಿಲ್ಲ. ಎಲ್ಲರಿಗೂ ಬದುಕಬೇಕನ್ನೋ ಆಸೆ ಇರ್ತದೆ. ನೀವೇನು ತಿಳ್ಕೊತೀರಿ? ನಾವು ಸತ್ತ ಮೇಲೆ ನಮ್ಮ ಹೆಂಡತಿ ಮಕ್ಕಳು ಆರಾಮಿರ್ತಾರೆ. ಹೆಂಡತಿ ಮಕ್ಕಳು ನಾವು ಆರಾಮಿರೋದಿಲ್ಲ, ನಾವು ರೋಡಿಗೆ ಬರ್ತೀವಿ. ಜಗತ್ತು ಭಾಳ ಅಂದ್ರೆ ದಯೆ ಕೊಡ್ಬೋದು, ಅನುಕಂಪ ಕೊಡ್ಬೋದು, ಅರ್ಧ ಚೀಲ ಅಕ್ಕಿ ಕೊಡ್ಬೋದು, 25 kg ಜೋಳ ಕೊಡ್ಬೋದು. ಆದ್ರೆ ಅಧಿಕಾರ ಮತ್ತು ಹಕ್ಕು ಕೊಡೋರು ನೀವೇ ನಮಗೆ ಬಿಟ್ಟು ಹೋದ ಮೇಲೆ ಆ ಬದುಕಿಗೆ ಅರ್ಥನೇ ಇಲ್ಲ. ಮೊದಲಿನ ಮಂದಿ ಸುಳ್ಳ ಹೇಳಿಲ್ಲ, ಗಂಡ ಅಂದ್ರೆ ಗುಡ್ಡ ಇದ್ದಂಗೆ. ನೀವೊಂದು ನಮ್ಮ ಜೊತೆ ಇದ್ರಂದ್ರೆ ಜಗತ್ತಿನ ಎಂಥ ಕಷ್ಟವನ್ನು ಎತ್ತಿ ಒಗಿತೀವಿ ನಾವು. ಯಾವುದೇ ಕಷ್ಟ ನಿಮ್ಗಿಂತ ದೊಡ್ಡದಲ್ಲ, ಯಾವುದೇ ಸುಖ ನಿಮ್ಗಿಂತ ದೊಡ್ಡದಲ್ಲ. ನಿಮ್ಮ ಕಣ್ಣು ನೋಡಿದ್ರಂದ್ರೆ ನಾವು ನಮ್ಮ ಮನ್ಯಾಗ ರೊಟ್ಟಿ ಚಟ್ನಿ ತಿಂದು ಹರಕು ಸೀರೆ ಒಳಗೂ ನಿಮ್ಮ ಜೊತೆ ಬದುಕು ತೋರಿಸ್ತೀವಿ. ನೀವು ನಮ್ಮ ಜೊತೆ ಇರಬೇಕು. ಅದನ್ನು ನಾನು ನನ್ನ ಜೀವನದಲ್ಲಿ ಕಲ್ಕೊಂಡಿದ್ದು. ಅದಕ್ಕೆ ರೈತರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೋಬೇಡ್ರಿ.